ಇಡೀ ಕರ್ನಾಟಕ ಗಿಲ್ಲಿ ಆಟಕ್ಕೆ ಫಿದಾ ಆಗಿರೋದು ಗೊತ್ತೇ ಇದೆ. ಇದೀಗ ಸುದೀಪ್ ಕೂಡ ಗಿಲ್ಲಿ ಗೇಮ್ಗೆ ಬಹುಪರಾಕ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಆಟ ಆಡ್ತಿರೋದು ಅಂದ್ರೆ ಅದು ನಮ್ಮ ಗಿಲ್ಲಿ ಅಂತ ಸುದೀಪ್ ಹಾಡಿ ಹೊಗಳಿದ್ದಾರೆ. ಅಷ್ಟಕ್ಕೂ ಕಿಚ್ಚ ಸುದೀಪ್ ಗಿಲ್ಲಿಯನ್ನ ಹೊಗಳಿದ್ದೇಕೆ, ಗಿಲ್ಲಿಯ ಯಾವ ವಿಚಾರಗಳು ಸುದೀಪ್ರನ್ನ ಇಂಪ್ರೆಸ್ ಮಾಡಿದ್ವು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ವೀಕೆಂಡ್ನಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಯದ್ದೇ ಸದ್ದು ಜೋರಾಗಿತ್ತು. ಕ್ಯಾಪ್ಟನ್ ಆಗಿ ಗಿಲ್ಲಿ ಮಾಡಿದ ತಪ್ಪುಗಳಿಗೆ ಸುದೀಪ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗಿಲ್ಲಿ ರೀತಿ ಯಾರು ಕೂಡ ಬಿಗ್ ಬಾಸ್ ಆಟವನ್ನ ಅರ್ಥ ಮಾಡಿಕೊಂಡಿಲ್ಲ, ಆಟಕ್ಕೆ ಪ್ರಿಪೇರ್ ಆಗಿ ಬಂದಿಲ್ಲ ಅಂತ ಹೇಳೋ ಮೂಲಕ ಸುದೀಪ್ ಮನೆ ಮಂದಿಗೆ ಶಾಕ್ ಕೊಟ್ಟಿದ್ದಾರೆ. ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಗೊತ್ತೇ ಇದೆ. ಆದ್ರೆ ನಾಮಿನೇಷನ್ ವೇಳೆ ಫೇವರಿಸಂ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಹಲವು ಬಾರಿ ಕಾವ್ಯ ಹೆಸರು ಬಂದ್ರು, ಗಿಲ್ಲಿ ಪದೇ ಪದೇ ಸೇವ್ ಮಾಡಿದ್ರು. ನಾಮಿನೇಷನ್ ಒಂದರ್ಥದಲ್ಲಿ ತಮಾಷೆ ಎನ್ನುವಂತಾಗಿತ್ತು. ಇದೇ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ದೊಡ್ಡದಾಗಿ ಚರ್ಚೆಗೆ ಬಂದಿತ್ತು. ಗಿಲ್ಲಿ ತಪ್ಪು ಮಾಡಿದ್ರು, ನಾಮಿನೇಷನ್ ವೇಳೆ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಮನೆ ಮಂದಿಯನ್ನ ಸುದೀಪ್ ಪ್ರಶ್ನೆ ಮಾಡಿದ್ರು. ವಾದ ಮಾಡುವ ಸಮಯದಲ್ಲಿ ಯಾಕೆ ಮಾಡಲಿಲ್ಲ ಅಂತ ಬೇರೆ ಸ್ಪರ್ಧಿಗಳನ್ನ ಕೇಳಿದ್ದಾರೆ. ಈ ಮೂಲಕ ಗಿಲ್ಲಿ ಮಾತ್ರವಲ್ಲ, ಎಲ್ಲರೂ ಮಾಡಿದ್ದು ತಪ್ಪು ಅಂತ ಸುದೀಪ್ ಹೇಳಿದ್ದಾರೆ. ನಾಮಿನೇಷನ್ ನಲ್ಲಿ ಕಾವ್ಯನ ಗಿಲ್ಲಿ ಸೇಫ್ ಮಾಡಲು ಬಯಸಿದ್ರೆ ನೀವೆಲ್ಲ ಯಾಕೆ ಕೇಳಲಿಲ್ಲ ಅಂತ ಸುದೀಪ್ ಇತರ ಸ್ಪರ್ಧಿಗಳಿಗೆ ಕೇಳಿದ್ದಾರೆ. ಈ ವೇಳೆ ಗಿಲ್ಲಿ ಮಾಡಿದ್ದು ತಪ್ಪಲ್ಲ, ಅದು ಅವರಿಗೆ ಬಿಟ್ಟಿದ್ದು ಅಂತ ಸುದೀಪ್ ಹೇಳಿದ್ದು ಅಚ್ಚರಿಗೆ ಕಾರಣವಾಯಿತು. ಇಷ್ಟಕ್ಕೆ ಮಾತು ನಿಲ್ಲಿಸದ ಸುದೀಪ್ ಗಿಲ್ಲಿ ಒಬ್ಬರೇ ಬಿಗ್ ಬಾಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರೋದು ಅಂತ ಹೊಗಳಿದ್ರು. ಇದಾದ ಬಳಿಕ ಗಿಲ್ಲಿ ಕ್ಯಾಪ್ಟನ್ ಆಗಿ ಹೇಗೆ ಅಧಿಕಾರವನ್ನ ಬಳಸಿದ್ರು ಎನ್ನುವ ಬಗ್ಗೆ ಚರ್ಚೆ ನಡೆದಿದೆ. ಈ ವೇಳೆ ಮನೆ ಮಂದಿ ಎಲ್ಲರೂ ಗಿಲ್ಲಿ ಹೇಳುವ ಮುನ್ನ ಎಲ್ಲ ಕೆಲಸವನ್ನ ಮಾಡಿದ್ದಾಗೆ ಹೇಳಿದ್ದಾರೆ. ಆ ಮೂಲಕ ಗಿಲ್ಲಿ ಕ್ಯಾಪ್ಟನ್ಸಿ ಸುಲಭ ಮಾಡಿದ್ದಾರೆ. ಆದ್ರೆ ಬೇರೆಯವರ ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಹೇಳಿದ ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಆ ಮೂಲಕ ಗಿಲ್ಲಿ ಎಲ್ಲರನ್ನ ಆಟ ಆಡಿಸ್ತಿದ್ದಾನೆ ಅಂತ ಸುದೀಪ್ ಹೇಳಿದ್ದಾರೆ. ಮನೆ ಮಂದಿಯೆಲ್ಲ ಅದಕ್ಕೆ ತಲೆ ತೂಗುವಂತಾಗಿದೆ. ಈ ವೇಳೆ ಗಿಲ್ಲಿಗೆ ಪ್ರಶ್ನೆ ಮಾಡಿದ ಸುದೀಪ್, ಹಿಂದಿನ ಬಿಗ್ ಬಾಸ್ ಸೀಸನ್ ಎಲ್ಲ ನೋಡಿದ್ದೀರಾ, ಯಾವುದನ್ನ ಚೆನ್ನಾಗಿ ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪ್ರಥಮ್ ಇದ್ದ ಸೀಸನ್ ಹಾಗೂ ಹನುಮಂತ ಇದ್ದ ಸೀಸನ್ ಅಂತ ಗಿಲ್ಲಿ ಉತ್ತರಿಸಿದ್ದಾರೆ. ಅದನ್ನ ಕೇಳ್ತಿದ್ದಂತೆ ಸುದೀಪ್ ಚಪ್ಪಾಳೆ ತಟ್ಟಿದ್ದಾರೆ. ಗಿಲ್ಲಿ ಪಾತ್ರದಲ್ಲಿ ಸ್ವಲ್ಪ ಪ್ರಥಮ್, ಸ್ವಲ್ಪ ಹನುಮಂತ ಇಬ್ರು ಇದ್ರು. ಈ ಸುಳಿವನ್ನ ಬಹಳ ಸಲ ಕೊಟ್ಟೆ. ಗಿಲ್ಲಿ ಹಾಕಿರೋದು ಬನಿಯನ್ ಇರ್ಬೋದು, ಆದ್ರೆ ರಾಜನ ರೀತಿ ಬಾಳ್ತಿದ್ದಾರೆ ಅಂತ ಸುದೀಪ್ ಹೇಳಿ ನಕ್ಕಿದ್ದಾರೆ. ಗಿಲ್ಲಿ ಗೇಮ್ ಅರ್ಥ ಮಾಡ್ಕೊಂಡಿರೋದಕ್ಕೂ ನೀವೆಲ್ಲ ಗೇಮ್ ಅನ್ನ ಅರ್ಥ ಮಾಡ್ಕೊಂಡಿರೋದಕ್ಕೂ ವ್ಯತ್ಯಾಸ ಇದೆ ಅಂತ ಸುದೀಪ್ ಹೇಳಿದ್ದಾರೆ. ಈ ಮೂಲಕ ಗಿಲ್ಲಿಯ ಆಟವನ್ನ ಕಿಚ್ಚ ಹೊಗಳಿದ್ದು ಗೆಲ್ಲುವ ಸುಳಿವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರಥಮ್ ಕೂಡ ಒಂದು ಸೀಸನ್ ಗೆದ್ದಿದ್ದಾರೆ, ಹನುಮಂತ ಕೂಡ ಒಂದು ಸೀಸನ್ ಗೆದ್ದಿದ್ದಾರೆ. ಅದೇ ರೀತಿ ಆಡ್ತಿರುವ ಗಿಲ್ಲಿ ಕೂಡ ಗೆಲ್ಲುವ ಸನಿಹದಲ್ಲಿದ್ದಾರೆ ಅನ್ನೋ ಸುಳಿವನ್ನ ಕಿಚ್ಚ ಸುದೀಪ್ ನೀಡಿದ್ದಾರೆ.